ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು 9ನೇ ತರಗತಿಯ ತಿಳಿ ಕನ್ನಡ ಪಾಠ 1 ಅವರೇ ರಾಜರತ್ನಂ ಈ ಪಾಠದ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸವನ್ನು ನೋಡೋಣ. ಕೃತಿಕಾರರ ಪರಿಚಯ. ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು 1938ರಲ್ಲಿ ಜನಿಸಿದರು. ಇವರ ತಂದೆ ರಾಷ್ಟ್ರಕವಿ ಕುವೆಂಪು. ಕನ್ನಡದ ಶ್ರೇಷ್ಠ ಬರಹಗಾರರಲ್ಲೊಬ್ಬರಾದ ತೇಜಸ್ವಿಯವರು ಪ್ರಕೃತಿ ಹಾಗೂ ಪರಿಸರಕ್ಕೆ ಸಂಬಂಧಿಸಿದ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. ಇವರ ಕಾದಂಬರಿಗಳು ಹುಲಿಯೂರಿನ ಸರಹದ್ದು, ನಿಗೂಢ ಮನುಷ್ಯರು, ಜುಗಾರಿ ಕ್ರಾಸ್, ಚಿದಂಬರ ರಹಸ್ಯ. ಇವರ ಪ್ರವಾಸ ಕಥನ ಅಲೆಮಾರಿಯ ಅಂಡಮಾನ್ ಹಾಗೂ ಮಹಾನದಿ ನೈಲ್. ಇವರ ಅಬಚೂರಿನ ಪೋಸ್ಟ್ ಆಫೀಸು ಮತ್ತು ತಬರನ ಕಥೆ ಚಲನಚಿತ್ರಗಳಾಗಿವೆ. ಇವರ ಕರ್ವಾಲೋ ಕಾದಂಬರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಚಿದಂಬರ ರಹಸ್ಯ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇವರ ಸಾಹಿತ್ಯ ಸೇವೆ ಗುರುತಿಸಿದ ಕರ್ನಾಟಕ ಸರ್ಕಾರ ಪಂಪ ಪ್ರಶಸ್ತಿ ನೀಡಿ ಸನ್ಮಾನಿಸಿದೆ. ಇವರು 2007ರಲ್ಲಿ ಇಹಲೋಕವನ್ನು ತ್ಯಜಿಸಿದರು. ಅವರೇ ರಾಜರತ್ನಂ ಗದ್ಯ ಭಾಗವನ್ನು ತೇಜಸ್ವಿಯವರ ಅಣ್ಣನ ನೆನಪು ಕೃತಿಯಿಂದ ಆರಿಸಲಾಗಿದೆ. ಇದಿಷ್ಟು ಪೂರ್ಣಚಂದ್ರ ತೇಜಸ್ವಿಯವರ ಬಗ್ಗೆ ಪುಟ್ಟ ಪರಿಚಯ. ನಂತರ ಪದಗಳ ಅರ್ಥವನ್ನು ನೋಡೋಣ. ಪದಗಳ ಅರ್ಥ. ಅಂಗಲಾಚು ಅಂದರೆ ಬೇಡು, ಕಿರುಚು ಜೋರಾಗಿ ಕೂಗು, ಛೀಮಾರಿ ಹಾಕು ಅಂದರೆ ತಿರಸ್ಕಾರ, ಧಿಕ್ಕರಿಸು, ಅಪಮಾನಿಸು, ಧೋತ್ರ ಅಂದರೆ ಪಂಚೆ, ಮೂರ್ಖತನ ಅಂದರೆ ದಡ್ಡತನ, ಸಾಮೂಹಿಕ ಒಟ್ಟು, ಹೆಳವ ಅಂದರೆ ಕುಂಟ, ಅಪ್ರತಿಭಾ ಅಂದರೆ ದಿಗ್ಭ್ರಮೆ, ಚಾಡಿ ಇಲ್ಲದ್ದನ್ನು ಹೇಳು, ಜೋರು ಮಾಡು ದಬಾಯಿಸು, ಬಗಲು ಪಕ್ಕೆ ಕಂಕುಳ, ಶಿರಸಾವಹಿಸು ಹೇಳಿದಂತೆ ಮಾಡು, ಸೋಮಾರಿ ಅಂದರೆ ಮೈಗಳ್ಳ, ಆಲಸಿ ಅಂತ ಹೇಳಿ ಅರ್ಥ. ಪ್ರಶ್ನೆಗಳು. 1. ಬಿಟ್ಟ ಪದಗಳನ್ನು ನೀಡಿರುವ 4 ಆಯ್ಕೆಗಳಿಂದ ಸೂಕ್ತವಾದುದನ್ನು ಆಯ್ದು ಬರೆಯಿರಿ. 1. ಅವರೇ ರಾಜರತ್ನಂ ಗದ್ಯ ಭಾಗದ ಆಕರ ಕೃತಿ ಡ್ಯಾಶ್ ಅಣ್ಣನ ನೆನಪು. 2. ತೇಜಸ್ವಿಯವರು ರಾಜರತ್ನಂ ಅವರನ್ನು ಡ್ಯಾಶ್ ಎಂದು ಭಾವಿಸಿದ್ದರು. ಭಿಕ್ಷುಕ. 3. ತೇಜಸ್ವಿಯವರು ಬಾಲ್ಯದಲ್ಲಿ ಕವಿತೆಗಳನ್ನು ಡ್ಯಾಶ್ ಎಂದು ಭಾವಿಸಿದ್ದರು. ಮಕ್ಕಳ ಸೃಷ್ಟಿ ಎಂದು ಭಾವಿಸಿದ್ದರು. 4. ಕುವೆಂಪು ಅವರ ಪ್ರಕಾರ ಭಿಕ್ಷೆ ನೀಡುವುದು ಭಿಕ್ಷುಕರನ್ನು ಡ್ಯಾಶ್ ಪ್ರೋತ್ಸಾಹಿಸಿದಂತೆ. ಉತ್ತರ ಪ್ರೋತ್ಸಾಹಿಸಿದಂತೆ. ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಕುವೆಂಪು ಅವರನ್ನು ಮನೆಯವರೆಲ್ಲ ಏನೆಂದು ಕರೆಯುತ್ತಿದ್ದರು? ಉತ್ತರ ಕುವೆಂಪು ಅವರನ್ನು ಮನೆಯವರೆಲ್ಲ ಅಣ್ಣ ಎಂದು ಕರೆಯುತ್ತಿದ್ದರು. 2ನೆಯ ಪ್ರಶ್ನೆ. ಕುವೆಂಪು ಅವರ ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿಯ ಹೆಸರೇನು? ಉತ್ತರ ಕುವೆಂಪು ಅವರ ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿಯ ಹೆಸರು ರಾಜರತ್ನಂ. 3ನೇದು. ಕುವೆಂಪು ಅವರ ಮಕ್ಕಳು ಚಿಕ್ಕವರಿರುವಾಗ ಕವಿತೆಗಳನ್ನು ಏನೆಂದು ತಿಳಿದಿದ್ದರು? ಕುವೆಂಪು ಅವರ ಮಕ್ಕಳು ಚಿಕ್ಕವರಿರುವಾಗ ಕವಿತೆಗಳು ಸಹ ಮರ, ಗಿಡ, ಮಕ್ಕಳು ಇರುವಂತೆ ಪ್ರಪಂಚದಲ್ಲಿರುವ ಸಹಜ ವಸ್ತುಗಳೆಂದು ತಿಳಿದಿದ್ದರು.
4ನೆಯದು, ರಾಜರತ್ನಂ ಅವರು ಪುಟ್ಟಪ್ಪನವರನ್ನು ಏನೆಂದು ತಮಾಷೆ ಮಾಡಿದರು? ರಾಜರತ್ನಂ ಅವರು ಪುಟ್ಟಪ್ಪನವರನ್ನು, ಏನು ಪುಟ್ಟಪ್ಪ, ಮನೆಗೆ ಬಂದವರನ್ನೆಲ್ಲ ಮುಂದೆ ಕಳಿಸಿಬಿಡಿ ಎಂದು ಹೇಳಿದ್ದೀರಾ ಎಂದು ತಮಾಷೆಯಾಗಿ ಕೇಳಿದರು. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಕುವೆಂಪು ತಮ್ಮ ಮಕ್ಕಳಿಗೆ ರಾಜರತ್ನಂ ಅವರನ್ನು ಹೇಗೆ ಪರಿಚಯಿಸಿದರು? ಕುವೆಂಪು ತಮ್ಮ ಮಕ್ಕಳಿಗೆ ರಾಜರತ್ನಂ ಅವರನ್ನು ತೋರಿಸಿ, ಇವರು ಯಾರು ಗೊತ್ತಾ ಎಂದು ಕೇಳಿದರು. ಮಕ್ಕಳು ಪಿಳಿ ಕಣ್ಣು ಬಿಟ್ಟಾಗ, ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ ಓದಿದ್ದೀರಲ್ಲ, ಇವರೇ ಅದನ್ನು ಬರೆದವರು ಎಂದು ರಾಜರತ್ನಂ ಅವರನ್ನು ಪರಿಚಯ ಮಾಡಿಸಿದರು. ರಾಜರತ್ನಂ ಅವರ ವೇಷಭೂಷಣಗಳು ಹೇಗಿದ್ದವು? ರಾಜರತ್ನಂ ಅವರು ಬಿಳಿಯ ಅಡ್ಡಪಂಚೆಯನ್ನು ಉಟ್ಟಿದ್ದರು. ಬಿಳಿಯ ಅಂಗಿಯನ್ನು ಧರಿಸಿದ್ದರು. ಮೈಮೇಲೆ ನಸುಕಂದು ಧೋತ್ರವನ್ನು ಹೊದ್ದಿದ್ದರು. ಬಗಲಿನಲ್ಲಿ ಒಂದು ದೊಡ್ಡ ಜೋಳಿಗೆಯಂತಹ ಚೀಲವಿತ್ತು. 3ನೆಯ ಪ್ರಶ್ನೆ, ಕವಿತೆಯ ಜೊತೆಗೆ ಕವಿಯ ಹೆಸರನ್ನು ಏಕೆ ನೆನಪಿನಲ್ಲಿಡಬೇಕು? ಕವಿಗಳು ಕವಿತೆಗಳನ್ನು ರಚಿಸುತ್ತಾರೆ. ನೂರಾರು ಕವಿತೆಗಳು ರಚಿತವಾಗಿವೆ, ಆಗುತ್ತಲೇ ಇವೆ. ಹಲವಾರು ಜನ ಕವಿಗಳು ಗತಿಸಿದ್ದಾರೆ. ಈಗಲೂ ಅನೇಕ ಕವಿಗಳು ಕವನಗಳನ್ನು ಬರೆಯುತ್ತಿದ್ದಾರೆ. ನಿರಂತರವಾಗಿ ಇದು ಮುಂದುವರಿಯುತ್ತಲೇ ಇರುತ್ತದೆ. ಹೀಗಾಗಿ ಕವನಗಳನ್ನು ರಚಿಸಿದವರು ಯಾರೆಂದು ಗುರುತಿಸಲು ಕವನದೊಂದಿಗೆ ಕವಿಯ ಹೆಸರನ್ನು ನೆನಪಿನಲ್ಲಿಡಬೇಕಾಗುತ್ತದೆ. 4ನೆಯ ಪ್ರಶ್ನೆ, ಕುವೆಂಪು ಅವರು ರಾಜರತ್ನಂ ಅವರನ್ನು ಮನೆಯ ಒಳಕ್ಕೆ ಹೇಗೆ ಬರಮಾಡಿಕೊಂಡರು? ಉತ್ತರ, ರಾಜರತ್ನಂ ಅವರು ಕುವೆಂಪು ಅವರ ಮನೆಯ ಬಳಿಗೆ ಬಂದು ಬಾಗಿಲನ್ನು ತೆರೆಯಲು ಪ್ರಯತ್ನಿಸುತ್ತಿದ್ದರು. ಅವರನ್ನು ಕಂಡ ಕುವೆಂಪು ಅವರ ಮಕ್ಕಳು, ಯಾರೋ ಭಿಕ್ಷುಕನೋ ದಾಸಯ್ಯನೋ ಚಂದ ವಸೂಲಿಗೆ ಬಂದವನೋ ಎಂದು ಭಾವಿಸಿ ಮುಂದೆ ಹೋಗುವಂತೆ ಕೂಗಿದರು. ಅವರು ಹೋಗದೆ ನಿಂತೇ ಇರುವುದನ್ನು ಕಂಡು ಕುವೆಂಪು ಅವರಲ್ಲಿ ದೂರು ಹೇಳಿದರು. ಕುವೆಂಪು ಹೊರಗೆ ಬಂದು ನೋಡಿದವರೇ ಓಹೋ ಬನ್ನಿ ಎನ್ನುತ್ತಾ ತಾವೇ ನಡೆದು ಗೇಟು ತೆಗೆದು ರಾಜರತ್ನಂ ಅವರನ್ನು ಮನೆಯ ಒಳಗೆ ಕರೆದುಕೊಂಡು ಬಂದರು. 5. ಕುವೆಂಪು ಅವರ ಮಕ್ಕಳನ್ನು ಕಂಡಾಗಲೆಲ್ಲ ರಾಜರತ್ನಂ ಏನೆಂದು ತಮಾಷೆ ಮಾಡುತ್ತಿದ್ದರು? ರಾಜರತ್ನಂ ಯಾವಾಗಲಾದರೂ ಕುವೆಂಪು ಅವರ ಮನೆಗೆ ಬಂದಾಗ ಕುವೆಂಪು ಅವರ ಮಕ್ಕಳನ್ನು ಕಂಡು, ಏನ್ರಪ್ಪ ಒಳಗೆ ಬರಬಹುದೋ, ಮುಂದೆ ಹೋಗಬೇಕೋ ಎಂದು ತಮಾಷೆ ಮಾಡುತ್ತಿದ್ದರು. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. 1. ಕುವೆಂಪು ಅವರು ಭಿಕ್ಷೆ ನೀಡಿ ಯಾವ ರೀತಿ ಮೋಸಕ್ಕೆ ಒಳಗಾಗಿದ್ದರು? ಉತ್ತರ, ಕುವೆಂಪು ಅವರು ವಿದ್ಯಾಭ್ಯಾಸ ಮಾಡುವಾಗ ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿದ್ದರು. ಆಶ್ರಮದ ಸ್ವಾಮಿಗಳಾಗಿದ್ದ ಸಿದ್ದೇಶ್ವರಾನಂದರು ಭಿಕ್ಷಾವೃತ್ತಿಗೆ ಉತ್ತೇಜನ ನೀಡುವುದನ್ನು ವಿರೋಧಿಸುತ್ತಿದ್ದರು. ಒಂದು ದಿನ ಕುವೆಂಪು ಅವರು ಒಬ್ಬ ಹೆಳವನಿಗೆ ಭಿಕ್ಷೆ ಹಾಕುತ್ತಿದ್ದರು. ಆ ವೇಳೆಗೆ ಸಿದ್ದೇಶ್ವರಾನಂದರು ಅಲ್ಲಿಗೆ ಬಂದರು. ಕೈಕಾಲುಗಳನ್ನು ಸೊಟ್ಟಗೆ ಮಾಡಿಕೊಂಡು ಕರುಣಾಜನಕವಾಗಿ ಅಂಗಲಾಚುತ್ತಿದ್ದ ಹೆಳವ ಸಿದ್ದೇಶ್ವರಾನಂದರನ್ನು ಕಂಡೊಡನೆ ಕೈಕಾಲುಗಳನ್ನು ನೆಟ್ಟಗೆ ಮಾಡಿಕೊಂಡು ವೇಗವಾಗಿ ಓಡಿ ಹೋದನು. ಸಿದ್ದೇಶ್ವರಾನಂದರು ಕುವೆಂಪು ಅವರ ಮೂರ್ಖತನಕ್ಕೆ ಛೀಮಾರಿ ಹಾಕಿದರು. ಕುವೆಂಪು ಅವರಿಗೆ ಮೋಸ ಹೋದುದಕ್ಕಾಗಿ ತುಂಬ ಬೇಸರವಾಯಿತು.
ಕುವೆಂಪು ಅವರ ಮಕ್ಕಳು ರಾಜರತ್ನಂ ಅವರನ್ನು ಭಿಕ್ಷುಕನೆಂದು ಏಕೆ ಭಾವಿಸಿದರು? ಅದು ಉಂಟು ಮಾಡಿದ ಫಜೀತಿ ಏನು? ಬಿಳಿಯ ಅಡ್ಡಪಂಚೆ, ಬಿಳಿಯ ಅಂಗಿ ಧರಿಸಿ ಮೈಮೇಲೆ ಕಂದು ಬಣ್ಣದ ಧೋತ್ರ ಹೊದ್ದು ರಾಜರತ್ನಂ ಕುವೆಂಪು ಅವರ ಮನೆಯ ಬಳಿಗೆ ಬಂದಿದ್ದರು. ಬಾಗಿಲು ತೆರೆಯಲು ಪ್ರಯತ್ನಿಸುತ್ತಿದ್ದರು. ಅವರ ಬಗಲಿನಲ್ಲಿ ದೊಡ್ಡ ಜೋಳಿಗೆಯಂತಹ ಚೀಲವು ಇತ್ತು. ಕುವೆಂಪು ಅವರ ಮಕ್ಕಳಿಗೆ ರಾಜರತ್ನಂ ಅವರ ಪರಿಚಯವಿರಲಿಲ್ಲ. ಅವರ ವೇಷಭೂಷಣಗಳನ್ನು ನೋಡಿ ಭಿಕ್ಷುಕನೋ ದಾಸಯ್ಯನೋ ಚಂದಾ ವಸೂಲಿಗೆ ಬಂದವನೋ ಆಗಿರಬೇಕೆಂದು ತಿಳಿದರು. ಕುವೆಂಪು ಅವರು ಭಿಕ್ಷೆ ಹಾಕುವುದನ್ನು ವಿರೋಧಿಸುತ್ತಿದ್ದರು. ಮಕ್ಕಳ ಅವರ ಮಾತನ್ನು ಪಾಲಿಸುತ್ತಿದ್ದು ತಿಳಿದು ಮುಂದೆ ಹೋಗಪ್ಪ ಎಂದು ಕುವೆಂಪು ಅವರ ಮಗ ಚೈತ್ರ ಕೂಗಿದ. ಅವರು ಮುಂದೆ ಹೋಗಲಿಲ್ಲ. ಮಕ್ಕಳೆಲ್ಲರೂ ಒಟ್ಟಿಗೆ ಮುಂದೆ ಹೋಗುವಂತೆ ಕಿರುಚಿದರೂ ಅವರು ಅಲ್ಲೇ ನಿಂತಿದ್ದರು. ಅವರು ನಿಂತೇ ಇದ್ದರು. ಆಗ ಮಕ್ಕಳು ಕುವೆಂಪು ಬಳಿ ಹೋಗಿ ಅವರಲ್ಲಿ ದೂರು ಹೇಳಿದರು. ಕುವೆಂಪು ಹೊರಬಂದು ನೋಡಿದವರೇ ಓಹೋ ಬನ್ನಿ ಎನ್ನುತ್ತಾ ಸ್ವತಃ ಗೇಟನ್ನು ತೆಗೆದು ಆ ವ್ಯಕ್ತಿಯನ್ನು ಮನೆಯೊಳಗೆ ಕರೆದುಕೊಂಡು ಬಂದರು. ತಾವೆಲ್ಲರೂ ಭಿಕ್ಷುಕನೆಂದು ತಿಳಿದ ವ್ಯಕ್ತಿಗೆ ಸಿಕ್ಕ ಗೌರವವನ್ನು ಕಂಡು ಮಕ್ಕಳು ದಿಕ್ಕು ತೋಚದೆ ನಿಲ್ಲುವಂತಾಯಿತು. ಅನಂತರ ಅವರು ಬಣ್ಣದ ತಗಡಿನ ತುತ್ತೂರಿ ಎನ್ನುವ ಕವನವನ್ನು ರಚಿಸಿದ ಕವಿ ರಾಜರತ್ನಂ ಎಂದು ತಂದೆಯವರಿಂದ ತಿಳಿದು ಕೊಂಡರು. ಅದಾದ ಮೇಲೆ ರಾಜರತ್ನಂ ಬಂದಾಗಲೆಲ್ಲ ಒಳಗೆ ಬರಬಹುದೋ ಮುಂದೆ ಹೋಗಬೇಕೋ ಎಂದು ತಮಾಷೆಯಾಗಿ ಮಕ್ಕಳಿಗೆ ಕೇಳುತ್ತಿದ್ದರು. ಈಗ ಸಂದರ್ಭದೊಡನೆ ವಿವರಿಸಿರಿ. ಯಾವನೋ ಒಬ್ಬ ಮುಂದೆ ಹೋಗು ಅಂದರೂ ಹೋಗದೆ ನಿಂತೇ ಇದ್ದಾನೆ. ಈ ವಾಕ್ಯವನ್ನು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರ ಅಣ್ಣನ ನೆನಪು ಪುಸ್ತಕದ ಅವರೇ ರಾಜರತ್ನಂ ಎನ್ನುವ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಕುವೆಂಪು ಅವರ ಮಕ್ಕಳು ತಂದೆಯವರಿಗೆ ಹೀಗೆ ದೂರು ಹೇಳಿದ್ದಾರೆ. ಬಿಳಿಯ ಅಡ್ಡಪಂಚೆ, ಬಿಳಿಯ ಅಂಗಿಯನ್ನು ಧರಿಸಿ ಮೈಮೇಲೆ ನಸುಕಂದು ಧೋತ್ರವನ್ನು ಹೊದ್ದವರೊಬ್ಬರು ಕುವೆಂಪು ಅವರ ಮನೆಯ ಬಾಗಿಲಿಗೆ ಬಂದು ಗೇಟು ತೆಗೆಯಲು ಪ್ರಯತ್ನಿಸುತ್ತಿದ್ದಾಗ ಕುವೆಂಪು ಅವರ ಮಕ್ಕಳು ಬಂದ ರಾಜರತ್ನಂ ಅವರನ್ನು ಭಿಕ್ಷುಕ ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡು ಮುಂದೆ ಹೋಗಪ್ಪ ಎಂದು ಕೂಗಿ ಹೇಳಿದರು. ಆ ವ್ಯಕ್ತಿ ಹೋಗಲಿಲ್ಲ. ಅದನ್ನು ಕಂಡ ಮಕ್ಕಳು ಕುವೆಂಪು ಅವರಿಗೆ ಈ ಮೇಲಿನ ವಾಕ್ಯವನ್ನು ಹೇಳುತ್ತಾರೆ. ತಪ್ಪು ತಿಳುವಳಿಕೆಯಿಂದ ದುಡುಕಿ ನಡೆಯಬಾರದು ಎನ್ನುವುದಕ್ಕೆ ಈ ಸಂದರ್ಭ ಉದಾಹರಣೆಯಾಗಿದೆ. ಇವರು ಯಾರು ಗೊತ್ತಾ? ಈ ವಾಕ್ಯವನ್ನು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಅಣ್ಣನ ನೆನಪು ಕೃತಿಯಿಂದ ಆಯ್ದ ಅವರೇ ರಾಜರತ್ನಂ ಎಂಬ ಪಾಠದಿಂದ ಆರಿಸಲಾಗಿದೆ. ಕುವೆಂಪು ಅವರು ತಮ್ಮ ಮಕ್ಕಳಿಗೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಕುವೆಂಪು ಅವರ ಮನೆಯ ಬಾಗಿಲ ಬಳಿ ಬಂದು ಗೇಟಿನ ಬಾಗಿಲು ತೆರೆಯಲು ಪ್ರಯತ್ನಿಸುತ್ತಿದ್ದ ವ್ಯಕ್ತಿಯನ್ನು ಯಾರೋ ಭಿಕ್ಷುಕನಿರಬೇಕೆಂದು ಊಹಿಸಿದ ಕುವೆಂಪು ಅವರ ಮಕ್ಕಳು ಮುಂದೆ ಹೋಗೆಂದು ಕೂಗಿ ಹೇಳಿದರು. ಅವರು ಹೋಗದೆ ಅಲ್ಲೇ ನಿಂತಾಗ ಕುವೆಂಪುರವರಿಗೆ ದೂರು ಹೇಳಿದರು. ಕುವೆಂಪು ಅವರು ಹೊರಗೆ ಬಂದು ನೋಡಿದವರೇ ತಾವೇ ಗೇಟನ್ನು ತೆರೆದು ಅವರನ್ನು ಮನೆಗೆ ಕರೆತಂದರು. ಕಂಗಾಲಾದ ಮಕ್ಕಳಿಗೆ ಅವರನ್ನು ಪರಿಚಯಿಸುತ್ತಾ ಈ ಮೇಲಿನ ವಾಕ್ಯವನ್ನು ಹೇಳಿದರು. ಬಣ್ಣದ ತಗಡಿನ ತುತ್ತೂರಿ ಪಠ್ಯ ಪುಸ್ತಕದ ಕವನವನ್ನು ಬರೆದ ಕವಿ ರಾಜರತ್ನಂ ಇವರೇ ಎಂದು ಮಕ್ಕಳಿಗೆ ತಿಳಿದಿರಲಿಲ್ಲ. ಹೀಗೆ ಕವಿತೆಯ ಮೂಲಕ ಕವಿಯ ಪರಿಚಯವಾಯಿತು. ಕವಿತೆಯ ಮೂಲಕ ಕವಿ ಹೆಸರನ್ನು ಮೆಚ್ಚುಗೆಯನ್ನು ಪಡೆಯುತ್ತಾನೆಂಬ ವಿಚಾರ ಇಲ್ಲಿ ವ್ಯಕ್ತವಾಗಿದೆ. 3ನೇದು, ಏನ್ರಪ್ಪ ಒಳಗೆ ಬರಬಹುದೋ ಮುಂದೆ ಹೋಗಬೇಕೋ? ಈ ವಾಕ್ಯವನ್ನು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರ
ಅಣ್ಣನ ನೆನಪು ಕೃತಿಯ ಅವರೇ ರಾಜರತ್ನಂ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ರಾಜರತ್ನಂ ಅವರು ಕುವೆಂಪುರವರ ಮಕ್ಕಳಿಗೆ ಹೀಗೆ ಪ್ರಶ್ನಿಸುತ್ತಾರೆ. ಹಿಂದೊಮ್ಮೆ ರಾಜರತ್ನಂ ಅವರು ಕುವೆಂಪುರವರ ಮನೆಗೆ ಬಂದಾಗ ಅವರ ಪರಿಚಯವಿಲ್ಲದ ಕುವೆಂಪು ಅವರ ಮಕ್ಕಳು ಯಾರೋ ಭಿಕ್ಷುಕರಿರಬೇಕೆಂದು ತಿಳಿದು ಮುಂದೆ ಹೋಗುವಂತೆ ಹೇಳಿದ್ದರು. ಆಮೇಲೆ ಕುವೆಂಪು ಅವರು ಸ್ವತಃ ತಾವೇ ರಾಜರತ್ನಂ ಅವರನ್ನು ಒಳಗೆ ಕರೆದುಕೊಂಡು ಬಂದು ತಮ್ಮ ಮಕ್ಕಳಿಗೆ ಅವರ ಪರಿಚಯ ಮಾಡಿಸಿದ್ದರು. ಆಮೇಲೆ ಯಾವಾಗಲಾದರೂ ರಾಜರತ್ನಂ ಅವರು ಕುವೆಂಪು ಅವರ ಮನೆಗೆ ಬಂದಾಗ ಅವರ ಮಕ್ಕಳಿಗೆ ತಮಾಷೆಯಾಗಿ ಮೇಲಿನಂತೆ ಕೇಳುತ್ತಿದ್ದರು. ರಾಜರತ್ನಂ ಅವರಲ್ಲಿದ್ದ ಹಾಸ್ಯ ಸ್ವಭಾವವನ್ನು ಇಲ್ಲಿ ಕಾಣಬಹುದು. ಭಾಷಾಭ್ಯಾಸವನ್ನು ನೋಡೋಣ. ಅ. ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ. 1. ಅಪ್ಪ, ಅಣ್ಣ, ತಮ್ಮ, ಸ್ನೇಹಿತ. ಇದರಲ್ಲಿ ಯಾವುದು ಗುಂಪಿಗೆ ಸೇರುವುದಿಲ್ಲ? ಸ್ನೇಹಿತ. 2. ಮನೆಯನ್ನು, ಕರುವನ್ನು, ಏನನ್ನು, ಶಾಲೆಯನ್ನು. ಏನನ್ನು ಅನ್ನುವಂತಹ ಪದ ಇಲ್ಲಿ ಗುಂಪಿಗೆ ಸೇರುವುದಿಲ್ಲ. ಬಾಗಿಲು, ಕಿಟಕಿ, ಜೋಳಿಗೆ, ಅಟ್ಟ. ಇದರಲ್ಲಿ ಜೋಳಿಗೆ. 4. ಸರಸರ, ಬನ್ನಿ ಬನ್ನಿ, ಸಟ್ಟನೆ, ಪಿಳಿಪಿಳಿ. ಸಟ್ಟನೆ. 5. ಕಣ್ಣು, ದೇಹ, ಕಿವಿ, ಮೂಗು. ದೇಹ. ನಂತರ ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಇಲ್ಲಿ 2 ಸ್ವಂತ ವಾಕ್ಯಗಳನ್ನು ಕೊಟ್ಟಿದ್ದೇನೆ. ಯಾವುದು ನಿಮಗೆ ಈಸಿ ಆಗುತ್ತೋ ಆ ವಾಕ್ಯವನ್ನು ನೀವು ಬರೆಯಬಹುದು. ಮೊದಲನೆಯ ಪದ ಶಿರಸಾವಹಿಸಿ. ಮಕ್ಕಳು ತಂದೆ ತಾಯಿಯ ಸಲಹೆಯನ್ನು ಶಿರಸಾವಹಿಸಿ ಪಾಲಿಸಬೇಕು. ಮಕ್ಕಳು ತಂದೆ ತಾಯಿಯ ಸಲಹೆಯನ್ನು ಶಿರಸಾವಹಿಸಿ ಪಾಲಿಸಬೇಕು. ಎರಡನೆಯ ವಾಕ್ಯ ನಾನು ಶಿಕ್ಷಕರ ಮಾತನ್ನು ಶಿರಸಾವಹಿಸಿ ಪಾಲಿಸಿದೆ. ಎರಡನೆಯ ಪದ ಆಕಸ್ಮಿಕ. 1. ಆಕಸ್ಮಿಕವಾಗಿ ನನ್ನ ಸ್ನೇಹಿತನನ್ನು ಭೇಟಿಯಾದೆ. ಆಕಸ್ಮಿಕ ಮಳೆಯಿಂದ ಎಲ್ಲರೂ ನೆನೆದರು. ಛೀಮಾರಿ. 3ನೇ ಪದ ಛೀಮಾರಿ. 1. ತಪ್ಪು ಉತ್ತರವನ್ನು ಬರೆದ ವಿದ್ಯಾರ್ಥಿಗಳನ್ನು ಕರೆದು ಉಪಾಧ್ಯಾಯರು ಛೀಮಾರಿ ಹಾಕಿದರು. 2. ತಪ್ಪು ಮಾಡಿದ ಮಗನಿಗೆ ತಂದೆ ಛೀಮಾರಿ ಹಾಕಿದರು. 4. ಪ್ರೋತ್ಸಾಹ. ಒಳ್ಳೆ ಕೆಲಸ ಮಾಡುವಂತೆ ಪ್ರೋತ್ಸಾಹ ನೀಡಬೇಕು. 2ನೇ ವಾಕ್ಯ ಶಿಕ್ಷಕರ ಪ್ರೋತ್ಸಾಹದಿಂದ ನಾನು ಸ್ಪರ್ಧೆಯಲ್ಲಿ ಗೆದ್ದೆ. 5. ಕನಿಕರ. 1. ಬಡವರ ಮೇಲೆ ಕನಿಕರ ತೋರಿಸಬೇಕು. 2. ಎಲ್ಲರೊಂದಿಗೆ ಕನಿಕರದಿಂದ ವರ್ತಿಸುವುದು ಒಳ್ಳೆಯ ಗುಣವಾಗಿದೆ. 6. ಅಂಗಲಾಚು. ಸಂಕಷ್ಟದಲ್ಲಿದ್ದ ರೈತನು ಸರ್ಕಾರದ ಸಹಾಯಕ್ಕಾಗಿ ಅಂಗಲಾಚಿದನು. 2. ತಪ್ಪು ಮಾಡಿದ ಬಾಲಕನು ಶಿಕ್ಷಕರ ಮುಂದೆ ಕ್ಷಮೆಗಾಗಿ ಅಂಗಲಾಚಿದನು. ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. 1. ಕರುಣೆ, ನಿಷ್ಕರುಣೆ. 2. ಸಾಧಾರಣ, ಅಸಾಧಾರಣ. 3. ಕಷ್ಟ, ಸುಖ. 4. ಉತ್ಸಾಹ, ನಿರುತ್ಸಾಹ. ಕೆಳಗಿನ ಪದಗಳಿಗೆ ಬಹುವಚನ ರೂಪಗಳನ್ನು ಬರೆಯಿರಿ. 1. ಭಿಕ್ಷುಕ, ಭಿಕ್ಷುಕರು ಬಹುವಚನ ರೂಪ. ಚೀಲ ಅಂದರೆ ಚೀಲಗಳು. ಸೋಮಾರಿ, ಸೋಮಾರಿಗಳು. ಬಾಗಿಲು, ಬಾಗಿಲುಗಳು. ಮಗು, ಮಕ್ಕಳು. ಕವಿತೆ, ಕವಿತೆಗಳು. ಸರಿನಾ? ನಂತರ ಕೆಳಗಿನ ಪದಗಳ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ. 1. ಮನೆಯಿಂದ. ಇಂದ ಅಂತ ಹೇಳಿ ಬಂದಿದೆ. ಇಂದ ತೃತೀಯ ವಿಭಕ್ತಿ ಪ್ರತ್ಯಯ. ತೃತೀಯ ವಿಭಕ್ತಿ ಪ್ರತ್ಯಯ ಇಂದ. ಕಾಲೇಜಿಗೆ. ಗೆ ಅನ್ನುವುದರಲ್ಲಿ ಗೆ ಅಂತ ಹೇಳಿ ಬಂದಿದೆ. ಗೆ ಅಂತ ಹೇಳಿ ಚತುರ್ಥಿ ವಿಭಕ್ತಿ ಪ್ರತ್ಯಯ. ಊಟವನ್ನು. ಊಟವನ್ನು ಅಂತ ಹೇಳಿ ಬಂದಿದೆ. ಅನ್ನು. ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ. ಈಗ 4. ಪುಸ್ತಕದ. ಆ. ಆ ಬಂದು ಷಷ್ಠಿ ವಿಭಕ್ತಿ
ಪ್ರತ್ಯಯ. 5 ದಾರಿಯಲ್ಲಿ, ಅಲ್ಲಿ, ಅಲ್ಲಿ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಇದಿಷ್ಟು ಅವರೇ ರಾಜರತ್ನಂ ಪಾಠದ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸ. ಧನ್ಯವಾದಗಳು.